Hi, hello everyone. Welcome to our Achievers Adda YouTube channel. Today we are going to be discuss in elaborate manner what are the major parts of speech in English. ಇರಲಿ ಲಾಸ್ಟ್ ಕ್ಲಾಸಲ್ಲಿ ಆಲ್ರೆಡಿ ಅಚೀವರ್ಸ್ ಅಡ್ಡ ಯೂಟ್ಯೂಬ್ ಚಾನಲ್ ಮುಖಾಂತರ ಇಲ್ಲಿ ಪಾರ್ಟ್ಸ್ ಆಫ್ ಸ್ಪೀಚ್ ಪ್ರಾರಂಭಿಸಿದ್ವಿ. ಆ ಪಾರ್ಟ್ಸ್ ಆಫ್ ಸ್ಪೀಚ್ ಪ್ರಾರಂಭಿಸಿ ಅದರಲ್ಲಿ ಎಷ್ಟು ಪಾರ್ಟ್ಸ್ ಆಫ್ ಸ್ಪೀಚ್ ಅದಾವು, ಪಾರ್ಟ್ಸ್ ಆಫ್ ಸ್ಪೀಚ್ ಅಂದ್ರೆ ಏನು ಅಂತ ಆ ಮಾಹಿತಿ ಹೇಳ್ತಾ ಇದ್ವಿ. ಹಾಗಾಗಿ ಇವತ್ತಿನ ಆ ಮುಂದುವರಿದ ಭಾಗ ಏನ್ರಿ ಆದ ಮುಂದುವರಿದ ಭಾಗ ಅಂತಂದ್ರೆ ನೋಡ್ಲಿ ಏನಾಗುತ್ತೆ. What are the major parts of speech? Yesterday we are going to be discuss in elaborate manner what are the major parts of speech. There are 8 parts of speech. Okay, what are those? Noun, pronoun, next adjective, verb, adverb, preposition, conjunction, next interjection. There are whole 8. What are those major parts of speech? Yesterday we are mentioned this one. Today we can give an overall explanation. ಅಂದ್ರೆ ಒಂದೊಂದರ ಕುರಿತವಾಗಿ ಸೋವಿರದ ಮಾಹಿತಿಯೊಂದಿಗೆ ಈ ದಿನ ಚರ್ಚಿಸೋಣ. ಹಾಗಾಗಿ ಇವತ್ತಿನ ನಮ್ಮ ಯೂಟ್ಯೂಬ್ ಚಾನಲ್ಗೆ ಮತ್ತೊಮ್ಮೆ ನನ್ನ ಎಲ್ಲ ಸ್ಪರ್ಧಾರ್ಥಿಗಳಿಗೆ ಮತ್ತು ಹವ್ಯಾಸಿ ವಾಚಕರಿಗೆ ಶುಭ ಕೋರುತ್ತಾ ನೋಡಿ. ಫಸ್ಟ್ ಯಾವ್ದ್ರಲ್ಲಿ ಪಾರ್ಟ್ಸ್ ಆಫ್ ಸ್ಪೀಚ್ ಅಲ್ಲಿ ಮೊದಲೇದ್ದು ನೌನ್. ಟುಡೇ ವಿ ಆರ್ ಗಿವನ್ ಇನ್ ಎಲಾಬರೇಟ್ ಸೆನ್ಸ್ ವಿಚ್ ಇಸ್ ದಟ್ ಒನ್ ನೌನ್. ಏನ್ರಿ ನೌನ್ ಅಂತಂದ್ರೆ ನಾಮಪದ. ವಾಟ್ ಇಟ್ ಮೀನ್ಸ್ ನಾಮಪದ ಅಂತಂದ್ರೆ ಏನ್ರಿ ನೋಡ್ಲಿ ಏನಾಗ್ತದೆ. ನೌನ್ ಈಸ್ ಅ ವರ್ಡ್ ವಿಚ್ ಈಸ್ ಯೂಸ್ಡ್ ಟು ಇಂಡಿಕೇಟ್ ನೇಮ್ ಆಫ್ ಅ ಪರ್ಸನ್, ಪ್ಲೇಸ್, animals, birds and anything else. It means it has to be given a overall idea which is the proper names and what are the major things. It has to be given proper indication. That's why we call it as the noun. ನೋಡ್ರಿ ಏನಾಗುತ್ತೆ, ಯಾವ ಪದವು ವ್ಯಕ್ತಿ, ಸ್ಥಳ, ಪ್ರಾಣಿ, ಪಕ್ಷಿ ಮತ್ತು ಇತರೆ ವಸ್ತುಗಳ ಹೆಸರುಗಳನ್ನು ಸೂಚಿಸುವ ಪದಗಳಾಗಿವೆಯೋ ಅವುಗಳಿಗೆ ನಾಮಪದಗಳು ಎನ್ನುವರು. ನಾಮಪದಗಳು ಅಂದ್ರೆ ಏನಂತಲೇ ಇಲ್ಲೇ ಪ್ರಾಪರ್ ಆಗಿ ಹೆಸರನ್ನ ಸೂಚಿಸುವಂತವು ನಾಮಪದಗಳು ಅಂತ ಹೇಳಕತ್ತಲ್ಲಿ. ದಟ್ಸ್ ವೈ ವಾಟ್ ಆರ್ ದಿ ಮೇಜರ್ ಎಕ್ಸಾಂಪಲ್ಸ್. ನೋಡ್ರಿ ಎಕ್ಸಾಂಪಲ್ ಏನಾಗತ್ತಲ್ಲಿ, ಅನಿಲ್ ಅಂತ ಐತಿ, ಸುನೀಲ್ ಅಂತ ಐತಿ, ಟೇಬಲ್, ಬುಕ್, ಬೆಂಗಳೂರು, ಹೊನ್ಗುನ್, ಕ್ಯಾಟ್, ಡಾಗ್ ಇವೇನ್ರಿ ನಾಮಪದಗಳು. ನಾಮಪದಗಳು ಅಂದ್ರ ನಾವು ಇಟ್ಟಂತ ಹೆಸರುಗಳು, ಎಕ್ಸಾಕ್ಟ್ ಆಗಿ ಅವುಗಳಿಗೆ ಕರೆಯುವಂತ ಹೆಸರುಗಳು, ಅವಕ್ಕೆ ಏನಾಗತ್ತಲ್ಲಿ ಇವಕ್ಕ ನಾಮಪದಗಳು ಅಂತ ಹೇಳಿದ್ರು. ಓಕೆ, even though you have to be observe what is the meaning of noun. ಏನ್ಲಿ noun ಅಂದ್ರೆ ಏನಂತ ಗೊತ್ತಾಯ್ತು ನಿಮಗೆ? it indicates the ಏನ್ ಇಂಡಿಕೇಟ್ ಮಾಡ್ತಂತಿರಲಿ ಪರ್ಟಿಕ್ಯುಲರ್ ಪರ್ಸನ್, ಪ್ಲೇಸ್, ಥಿಂಗ್ಸ್. ಒಂದು ವಸ್ತು ಆಗಿರ್ಬೋದು, ಸ್ಥಳ ಆಗಿರ್ಬೋದು, ಅಥವಾ ಯಾವುದೇ ಪ್ರಾಣಿ ಪಕ್ಷಿ ಆಗಿರ್ಬೋದು, ಅಥವಾ ಯಾವುದೇ ಇನ್ನಿತರವಾದ ವಸ್ತುಗಳಿಗೆ ಎಕ್ಸಾಕ್ಟ್ ಆಗಿ ಅವ್ರು ಗುರುತಿಸಾಕ ಈ ನೌನ್ ಅಂತ ಕರಿತಾರೆ. ಓಕೆ, ಗೊತ್ತಾಯ್ತದು. ನೆಕ್ಸ್ಟ್ ಎಕ್ಸಾಂಪಲ್ ಗೊತ್ತಾಯ್ತು. ಈ ಒಂದು ದೇರ್ ಆರ್ ಪಾರ್ಟ್ಸ್ ಈಸ್ ದೇರ್ ಇನ್ ನೌನ್. ನೌನ್ ನಲ್ಲಿ ಕೂಡ ಏನದಲ್ಲಿ ಬೇರೆ ಬೇರೆ ಅದಾವ ಅಂದ್ರೆ ಟೈಪ್ಸ್ ಅದಾವ ಅಂತ ಆಗತ್ತೆ ಅವ್ರಿಗೆ. ಇಟ್ ಮೀನ್ಸ್ ನೋಡ್ರಿ ಏನಾಗ್ತದೆ, ಟೈಪ್ಸ್ ಆಫ್ ನೌನ್ಸ್. ವಾಟ್ ಆರ್ ದಿ ಮೇಜರ್ ಟೈಪ್ಸ್ ಆಫ್ ನೌನ್ಸ್ ಇನ್ ಇಂಗ್ಲಿಷ್? ದಟ್ಸ್ ಒನ್. ಫಸ್ಟ್ ಒನ್ ವಿಚ್ ಇಸ್ ದಟ್ ಒನ್, ದೇರ್ ಇಸ್ ಅ ಪ್ರಾಪರ್ ನೌನ್. ನೆಕ್ಸ್ಟ್ ಒನ್ ಯಾವ್ದಿದ್ಲಿ, ದೇರ್ ಇಸ್ ಅ ಕಾಮನ್ ನೌನ್. ನೆಕ್ಸ್ಟ್ ಒನ್ ಕಲೆಕ್ಟಿವ್ ನೌನ್. ನೆಕ್ಸ್ಟ್ ಒನ್ ಅಬ್ಸ್ಟ್ರಾಕ್ಟ್ ನೌನ್. ದೀಸ್ ಆರ್ ದಿ ಮೇಜರ್ ವಾಟ್ ಆರ್ ದೋಸ್ ಏನ್ರಿ ಟೈಪ್ಸ್ ಆಫ್ ನೌನ್ಸ್. ಓಕೆ, ನಾಮಪದ ಅದಾವು. ಆ ನಾಮಪದಗಳಲ್ಲಿ ಮತ್ತೆ ಬೇರೆ ಬೇರೆ ಅದಾವು ಅಂತ ಹೇಳಕತ್ತಾರೆ ಇಲ್ಲಿ. ಏನ್ ಬೇರೆ ಬೇರೆ ಅದಾವ ಅಂತ ಹೇಳಕತ್ತಾರ ಇಲ್ಲಿ ನಾಮಪದಗಳಲ್ಲಿ ಮತ್ತ ಯಾವ್ಯಾವ್ರಿ? ಪ್ರಾಪರ್ ನೌನ್, ಅಂಕಿತ ನಾಮ, ಕಾಮನ್ ನೌನ್, ನೆಕ್ಸ್ಟ್ ಕಲೆಕ್ಟಿವ್ ನೌನ್, ನೆಕ್ಸ್ಟ್ ಅಬ್ಸ್ಟ್ರಾಕ್ಟ್ ನೌನ್. ಅದರಲ್ಲೇ ಮತ್ತ 4 ವಿಧಗಳು ಅಂತ ಹೇಳಕತ್ತಾರ. ದಟ್ಸ್ ವೈ ವಿ ಆರ್ ಗೋಯಿಂಗ್ ಟು ಗಿವ್ ಒನ್ ಲಿಟಲ್ ಬಿಟ್ ಮೋರ್ ಇನ್ಫಾರ್ಮೇಶನ್ ಅಬೌಟ್ ದಿ ವಾಟ್ ಆರ್ ದಿ ಮೇಜರ್ ಟೈಪ್ಸ್. ಓಕೆ, ಮತ್ತೆ ವಿಧಗಳು ಇರ್ತಾವಲ್ಲ ಆ ವಿಧಗಳಲ್ಲಿ ಒಂದೇದ್ ನೋಡ್ರಿ ಏನಾಗುತ್ತೆ. ಒಂದೇದ್ರಲ್ಲಿ ಪ್ರಾಪರ್ ನೌನ್. ವಾಟ್ ಇಟ್ ಮೀನ್ಸ್ ಪ್ರಾಪರ್ ನೌನ್? ಏನ್ರಿ ಪ್ರಾಪರ್ ನೌನ್? ಏನ್ರಿ ಪ್ರಾಪರ್ ನೌನ್? ಇಟ್ ಇಂಡಿಕೇಟ್ಸ್ ದಿ ಪ್ರಾಪರ್ ಪ್ಲೇಸ್, ಪರ್ಸನ್, ನೇಮ್. ಏನಾದ್ರಲ್ಲಿ ಪ್ರಾಪರ್ ನೌನ್ ಅಂತಂದ್ರ ಇಟ್ ಇಂಡಿಕೇಟ್ಸ್ ನೋಡ್ರಿ it indicates name of a particular person, name of a particular person, place, particular person, place or things. Place or things ಅಂತ ಏನಾಗತ್ತಲ್ಲಿ ಪ್ರಾಪರ್ ನೌನ್ ಅಂತಂದ್ರ ಅಂಕಿತ ನಾಮ ಅಂತಂದ್ರ ಇಟ್ ಇಂಡಿಕೇಟ್ಸ್ ದಿ ನೇಮ್ ಆಫ್ ಅ ಪರ್ಟಿಕ್ಯುಲರ್ ಪರ್ಸನ್, ಪ್ಲೇಸ್ ಆರ್ ಥಿಂಗ್ಸ್. ಯಾವುದೇ ಒಬ್ಬ ವ್ಯಕ್ತಿ ಆಗಿರ್ಬೋದು, ಒಂದು ಪ್ಲೇಸ್ ಆಗಿರ್ಬೋದು, ಅಥವಾ ಯಾವುದೇ ವಸ್ತುಗಳನ್ನಾಗಿರ್ಬೋದು ಕರೆಕ್ಟ್ ಆಗಿ ಎಕ್ಸಾಕ್ಟ್ ಆಗಿ ಅದೇ ಅಂತ ಹೇಳಕ ಇದನ್ನ ಬಳಸ್ತಾರ ಅಂತ ಹೇಳ್ತಾರೆ. ಅದಕ್ಕೆ ಅವ್ರು ಹೇಳಕತ್ತಲ್ಲಿ ಇದು
ಪ್ರಾಪರ್ ನೌನ್ ಅಂತಂದ್ರೆ ಇದು ಒಂದು ನಿರ್ದಿಷ್ಟ ವಸ್ತು, ನಿರ್ದಿಷ್ಟ ಸ್ಥಳ, ನಿರ್ದಿಷ್ಟ ವ್ಯಕ್ತಿಯನ್ನ ಸೂಚಿಸಲು ಬಳಸುವ ಪದವಾಗಿದೆ ಅಂತ ಹೇಳಿದ್ರೆ ಅವ್ರು ಏನಾಗುತ್ತೆ ನೋಡ್ಲಿ, ನಿರ್ದಿಷ್ಟ ವ್ಯಕ್ತಿ, ಸ್ಥಳ ಮತ್ತು ವಸ್ತುಗಳನ್ನು ಸೂಚಿಸಲು ಬಳಸುವ ಪದವಾಗಿದೆ. ಯಾವಾಗ ನಾಮಪದ ಏನಾಗಿದೆ ಇದು ಪ್ರನೌನ್ ಅಂತಂದ್ರೆ ಇಟ್ ಇಂಡಿಕೇಟ್ಸ್ ದಿ ನೇಮ್ ಆಫ್ ಪರ್ಟಿಕ್ಯುಲರ್ ಪರ್ಸನ್, ಪ್ಲೇಸ್ ಆರ್ ಥಿಂಗ್ಸ್. ಅಂದ್ರೆ ಒಂದು ಒಬ್ಬ ವ್ಯಕ್ತಿ ಆಗಿರ್ಬೋದು, ಒಂದು ಸ್ಥಳ ಆಗಿರ್ಬೋದು, ಅಥವಾ ಯಾವುದೇ ಒಂದು ರೀತಿಯಾದಂತಹ ವಸ್ತು ಆಗಿರ್ಬೋದು, ಇವನ್ನ ಪ್ರಮುಖವಾಗಿ ಎಕ್ಸಾಕ್ಟ್ ಆಗಿ ಹೇಳಾಕ ಬಳಸುವುದು, ಅದಕ್ಕೆ ಪ್ರಾಪರ್ ನೌನ್, ಅದಕ್ಕೆ ಅಂಕಿತ ನಾಮ ಅಂತ ಹೇಳಕತ್ತಾರೆ. ನೆಕ್ಸ್ಟ್ ಆಗಿದ್ದು ಯಾವ್ದಾಗಿತ್ತು, ನೆಕ್ಸ್ಟ್ ಪ್ರಾಪರ್ ನೌನ್, ನೆಕ್ಸ್ಟ್ ಯಾವ್ದೈತಿಲಿ ಕಾಮನ್ ನೌನ್, ನೆಕ್ಸ್ಟ್ ಯಾವ್ದೈತಿಲಿ ನೆಕ್ಸ್ಟ್ ಯಾವ್ದೈತಿಲಿ ತೆಗಿದ್ರನ್ನ ನೆಕ್ಸ್ಟ್ ಬರ್ಕೋಗೈತಿ. ನೆಕ್ಸ್ಟ್ ಯಾವ್ದೈತಿ ಕಾಮನ್ ನೌನ್. ಏನ್ರಿ ಕಾಮನ್ ನೌನ್ ಅಂತಂದ್ರೆ ವಾಟ್ ಇಟ್ ಮೀನ್ಸ್ ಕಾಮನ್ ನೌನ್ ನೋಡ್ರಿ ಏನಾಗುತ್ತೆ. ನೆಕ್ಸ್ಟ್ ಅಲ್ಲಿ ಒಂದು ಪ್ರಾಪರ್ ನೌನ್ ಮುಗಿತ್ರಿ. ನೆಕ್ಸ್ಟ್ ಕಲೆಕ್ಟಿವ್ ನೌನ್. ಏನ್ರಿ ಕಾಮನ್ ನೌನ್ ಅಂತಂದ್ರೆ ವಿಚ್ ಇಸ್ ದಟ್ ಒನ್, ನೆಕ್ಸ್ಟ್ ಒನ್ ಕಾಮನ್ ನೌನ್. ಇಲ್ಲಿ it is a name given to a common to any person or thing of a same class or kind. It means it has to be indicated a little bit comparison, same. ಅದಕ್ಕೆ ಅವ್ರು ಏನಾಗುತ್ತೆ ನೋಡ್ರಿ, ನಾಮಪದಕ್ಕಿಂತ ಭಿನ್ನವಾದ ನಿರ್ದಿಷ್ಟ ವರ್ಗದ ಹೆಸರನ್ನು ಸೂಚಿಸುವ ಬಳಸುತ್ತಾರೆ. ಒಂದು ನಿರ್ದಿಷ್ಟವಾದ ವರ್ಗಗಳು ಏನಿರ್ತಾವಲ್ಲ, ಆ ನಿರ್ದಿಷ್ಟವಾದ ಗುಂಪಿಗೆ ಸಂಬಂಧಿಸಿದಂತವು ಇರ್ತಾವಲ್ಲ, ಅವನ್ನ ಇಂಡಿಕೇಟ್ ಮಾಡಕ ಏನ್ ಬರೀತಾರೆ ಅಂದ್ರೆ ಕಾಮನ್ ನೌನ್ ಅಂತ ಹೇಳ್ತಾರೆ. ಅಲ್ಲಿ ಅದನ್ನ ಹೇಳಿದ್ರೆ ಎಕ್ಸಾಕ್ಟ್ ಆಗಿ ಇದಕ್ಕೆ ಅಂತಾರ ಅಂತ ಅನ್ನೋಕ್ಕಾಗಲ್ಲ. ನದಿ ಅಂತ ಹೇಳ್ತಾರೆ, ನದಿ ರಿವರ್ ಅಂತ ಹೇಳ್ತಾರೆ. ರಿವರ್ ಅಂದ್ರೆ ಯಾವ ರಿವರ್ ಅಂತ ತಿಳ್ಕೊರು, ಅಲ್ಲಿ ರಿವರ್ ಆಗಿ ಸ್ಪೆಸಿಫಿಕ್ ಆಗಿ ಯಮುನಾ, ಗಂಗಾ, ತುಂಗಾ ರಿವರ್ ಹೆಸರು ಹೇಳಿದ್ರೆ ಅಂತಂದ್ರೆ ದೆನ್ ಇಟ್ ಹ್ಯಾಸ್ ಟು ಬಿ ಕಮ್ಸ್ ಅಂಡರ್ ದಿ ಪ್ರಾಪರ್ ನೌನ್. ಬಟ್ ದೇ ಆರ್ ಗೋಯಿಂಗ್ ಟು ಬಿ ಮೆನ್ಷನ್ ಓನ್ಲಿ ರಿವರ್. ಅಲ್ಲಿ ಬರೀ ನದಿ ಅಂತ ಹೆಸರು ಕೊಟ್ಟರು, ನದಿ ಅಂತಂದ್ರೆ ಯಾವ್ದು ತಿಳ್ಕೊಡೋದ್ರಾಗ, ಹಂಗಾಗಿ ಅವಾಗ ಅವಕ್ಕೆ ಅಂತಲೇ ಕಾಮನ್ ನೌನ್. ನೋಡ್ರಿ ಏನಾಗುತ್ತೆ, ಇಟ್ ಈಸ್ ಅ ನೇಮ್ ಗಿವನ್ ಟು ಅ ಕಾಮನ್ ಟು ಎನಿ ಪರ್ಸನ್ ಆರ್ ಥಿಂಗ್, ಸೇಮ್ ಕ್ಲಾಸ್ ಆರ್ ಕೈಂಡ್. ಒಂದೇ ವರ್ಗ ಆಗಿರ್ಬೇಕು, ಒಂದೇ ವಿಧದ ಏನಿರ್ತಾವಲ್ಲ ಅವಕ್ಕ ಕೊಡುವಂತ ಹೆಸರುಗಳಿಗೆ ಏನಂತಲೇ ಕಾಮನ್ ನೌನ್ ಅಂತ ಕರೀತಾರ ಅಂತ ಹೇಳ್ತಾರೆ. ಅದಕ್ಕೆ ಅವ್ರು ನೋಡ್ರಿ, ನಾವು ಇದಕ್ಕಿಂತ ಭಿನ್ನವಾದ ಆದ್ರೆ ನಿರ್ದಿಷ್ಟ ವರ್ಗದ ಹೆಸರನ್ನು ಸೂಚಿಸುವ ಪದಗಳು ಯಾವ್ರಿ ಕಾಮನ್ ನೌನ್ ಅಂತ ಕರೀತಾರೆ. ನೋಡಿ ಹೆಸರು ನೋಡ್ಲಿ ಹಂಗಾರೆ ಚೇರ್ ಅಂತ ಐತಿ. ಜಸ್ಟ್ ಯು ಹ್ಯಾವ್ ಟು ಚೆಕ್ ಇಟ್. ದ ಚೇರ್ ಆರ್ ಎನ್ ನಂಬರ್ ಆಫ್ ಚೇರ್ಸ್ ಆರ್ ದೇರ್. ಚೇರ್ ಅದಾವ ಇಲ್ಲಿ, ಯಾವ ಚೇರ್ ಅಂತ ಹೇಳಿದ್ರೆ ಇಲ್ಲಿ, ಹಾಗಾಗಿ ಕಾಮನ್ ಅಂತ ಕರೀತಾರೆ. ನೆಕ್ಸ್ಟ್ ಬಾಯ್ ಏನದಲ್ಲಿ ಬಾಯ್ಸ್ ಅಂತದಾರ ಇಲ್ಲಿ, ಅಲ್ಲಿ ಬಾಯ್ಸ್ ಅಂತ ಹುಡುಗರು ಅದಾರ, ಅಲ್ಲಿ ಯಾರದ್ರ ಅಥವಾ ಬರೀ ಬಾಯ್ ಅಂದ್ರೆ ತೋರಿ ಯಾರಾದ್ರೂ ಹುಡುಗ ಅಂತ ಹೇಳಿದ್ರೆ ಯಾವ ಹುಡುಗ ಎಕ್ಸಾಕ್ಟ್ ಏನ್ ಬೇಕಾ. ನೆಕ್ಸ್ಟ್ ಅದ್ರ ಕರೆಕ್ಟ್ ಹೆಸರು ಹೇಳಿದ್ರೆ ಅಂತಂದ್ರೆ ನೆಕ್ಸ್ಟ್ ಯಾರು ಅನ್ನೋದು ಇಂಡಿಕೇಶನ್ ಮಾಡಿದ್ರೆ ಅಂತಂದ್ರೆ ದೆನ್ ಇಟ್ ಕಮ್ಸ್ ಅಂಡರ್ ದಿ ಪ್ರಾಪರ್ ನೌನ್. ದಟ್ಸ್ ವೈ ದೇ ಆರ್ ಗೋಯಿಂಗ್ ಟು ಮೆನ್ಷನ್ ದಿ ಬಾಯ್. ಇಟ್ ಇಸ್ ಅ ಕಾಮನ್ ನೌನ್. ನೆಕ್ಸ್ಟ್ ಗ್ಲಾಸ್. Which type of glass? Which one? Properly. You don't have any proper indication. That's why glass. King. Raja. ಎಷ್ಟು ಮಂದಿ ರಾಜರುಗಳು, ಯಾವ ರಾಜ ಅಂತ ಹೇಳೋರು ಅದರಲ್ಲಿ, ಹಾಗಾಗಿ ಈ ಕಿಂಗ್ ಅಂತ ಬಳಸಿದ್ರು ಅಂತಂದ್ರೆ ಅದು ಕೂಡ ಕಾಮನ್ ನೌನ್. ನೆಕ್ಸ್ಟ್ ರಿವರ್. ಓಕೆ, ಯು ಆರ್ ಗೋಯಿಂಗ್ ಟು ಬಿ ಅಬ್ಸರ್ವ್, ಇಟ್ ಈಸ್ ಕಮ್ಸ್ ಅಂಡರ್ ದಿ ಕಾಮನ್ ನೌನ್. ವಿಚ್ ಇಸ್ ದಟ್ ಒನ್, ದ ರಿವರ್. ರಿವರ್ ಅನ್ನೋದು ಕಾಮನ್ ನೌನ್ ಅಲ್ಲಿ ಬರ್ತದಂತ. ಈ ರಿವರ್ ಅಂತಂದ್ರೆ ಇಲ್ಲಿ ರಿವರ್ನಾಗ ಸ್ಪೆಸಿಫಿಕ್ ಆಗಿ ಮೆನ್ಷನ್ ಮಾಡಿದ್ರೆ ಯಾವ ನದಿ ಅನ್ನೋದನ್ನ, ಯಾವ ರಿವರ್ ಯಾವ ನದಿ ಅಂತ ಮೆನ್ಷನ್ ಮಾಡಿದ್ರೆ ಇಲ್ಲ, ಯಾವುದಂತ ಸ್ಪೆಸಿಫಿಕ್ ಮೆನ್ಷನ್ ಮಾಡಿದ್ರು ಅಂತಂದ್ರೆ ಅದು ಪ್ರಾಪರ್ ನೌನ್ ಹಾಕಿತ್ತು, ಅಂಕಿತ ನಾಮ ಹಾಕಿತ್ತು. ಬಟ್ ಇಲ್ಲ ಅದು ಸ್ಪೆಸಿಫಿಕ್ ಆಗಿ ಮೆನ್ಷನ್ ಮಾಡಿಲ್ಲ. ದಟ್ಸ್ ವೈ ಇದು ಕಾಮನ್ ನೌನ್. ಕಂಟ್ರಿ. ಓಕೆ, ವಿಚ್ ಕಂಟ್ರಿ? ಇಫ್ ದೇ ಆರ್ ಮೆನ್ಷನ್ ಪ್ರಾಪರ್ಲಿ ಇಂಡಿಯಾ, ಇಂಡಿಯಾ ಮೆನ್ಷನ್ ಮಾಡಿದ್ರು ಅಂತಂದ್ರೆ ಅದು ಎಲ್ಲ ಬರ್ತಿದ್ರಲ್ಲಿ ಕಾಮನ್ ನೌನ್ ಅಲ್ಲಿ ಬರ್ತಿತ್ತು. ಬಟ್ ಅದು ಸ್ಪೆಸಿಫಿಕ್ ಆಗಿ ಇದು ಪ್ರಾಪರ್ ನೌನ್ ಅಲ್ಲಿ ಬರ್ತಿತ್ತು. ಅದು ಪ್ರಾಪರ್ ಆಗಿ ಯಾವುದು ಕಂಟ್ರಿ, ಯಾವ ರಾಷ್ಟ್ರ ಅಂತ ಹೇಳಿದ, ಹಾಗಾಗಿ ಅದು ಕೂಡ ಎಲ್ಲ ಬರ್ತಿತ್ತು ಅಂತ ಹೇಳಕತ್ತಾರೆ ನೋಡ್ರಿ. ಯಾವ್ದು ಕಂಟ್ರಿ ಇರೋದು ಕರ್ನಾಟಕ, ಇಟ್ ಕಮ್ಸ್ ಅಂಡರ್ ದಿ ಕರ್ನಾಟಕ ಅಂತ ಕೊಟ್ರಿ ಸಾಕ. ಓಕೆ, ಇದು ಕಂಟ್ರಿ ಅನ್ನೋದಾಯ್ತು. ನೆಕ್ಸ್ಟ್ ಇಲ್ಲಿ ಕರ್ನಾಟಕ ಅಂತ ಕೊಟ್ರಿ. ಕರ್ನಾಟಕ ಯಾವ್ದು ಬರ್ತೈತೆ, ಅದು ಪ್ರಾಪರ್ ನೌನ್ ನೌನೇ ಬರ್ತದೆ, ಇಲ್ಲಿ ಬರ್ತೈತೆ. ಕರ್ನಾಟಕ ಅಂತ ಕೊಟ್ರೆ ಅಂದ್ರೆ ಇದ್ರಾಗ ಬರ್ತೈತೆ. ಬಟ್ ಅವ್ರು ಬರೇ ಸ್ಟೇಟ್ ಅಂತಂದ್ರೆ ದೆನ್ ಇಟ್ ಕಮ್ಸ್ ಅಂಡರ್ ಕಾಮನ್ ನೌನ್. ಇಲ್ಲಿ ಕಾಮನ್ ನೌನ್ ಬರ್ತದೆ, ಬರೀ ಸ್ಟೇಟ್ ಅಂತ ಮೆನ್ಷನ್ ಮಾಡಿದ್ರು. ಸ್ಟೇಟ್ ಯಾವ ಸ್ಟೇಟ್ ಗೊತ್ತಿಲ್ಲ, ಇದಂತ ಎಕ್ಸಾಕ್ಟ್ ಐತಲ್ಲ ಇಲ್ಲಿ, ಅದಕ್ಕೆ ಅವ್ರು ಕೇಳ್ತಾರೆ ದೇ ಆರ್ ಗೋಯಿಂಗ್ ಟು ಬಿ ಮೆನ್ಷನ್ ಕಾಮನ್ ನೌನ್. ಇಟ್ ಮೀನ್ಸ್ ದೇ ಆರ್ ದಿ ಸೇಮ್ ಕ್ಲಾಸ್ ಆರ್ ಕೈಂಡ್. ಇವು ನಾವು ಇದಕ್ಕಿಂತ ಭಿನ್ನವಾಗಿರ್ತಾವ, ಆದ್ರೆ ನಿರ್ದಿಷ್ಟ ವರ್ಗದ ಹೆಸರನ್ನು, ನಿರ್ದಿಷ್ಟ ವರ್ಗದ ಅಂತಂದ್ರೆ ಈ ರಾಜ್ಯಗಳು ಅಂತಂದ್ರೆ ಅದು ಅಷ್ಟು ರಾಜ್ಯಗಳು ಬರ್ತಾವ ಅದರಲ್ಲಿ. ರಾಷ್ಟ್ರ ಅಂದ್ರೆ ಅಷ್ಟು ರಾಷ್ಟ್ರಗಳು ಬರ್ತಾವ ಅಲ್ಲಿ. ಬಾಯ್ ಹುಡುಗ ಅಂತಂದ್ರೆ ಅಷ್ಟು ಹುಡುಗರು ಬರ್ತಿರ್ತಾರೆ ಅಲ್ಲಿ. ಅದಾಗಿ ಸ್ಪೆಸಿಫಿಕ್ ಆಗಿ ಮೆನ್ಷನ್ ಐತೇನೋ ಇಲ್ಲ, ಅದಕ್ಕೆ ಅವ್ಕೆ ಅಂತಲ್ಲಿ ಕಾಮನ್ ನೌನ್ ಅಂತ ಕರೀತಾರ. ಜಸ್ಟ್ ಇವನ್ನ ಬರ್ಕೋರಿ ಒನ್ ಬೈ ಒನ್ ಕರೆಕ್ಟ್ ಆಗಿ. ನೆಕ್ಸ್ಟ್ ಒನ್ ಯಾವ್ದೈತಿರ್ಲಿ, ಕಲೆಕ್ಟಿವ್ ನೌನ್. ಇಟ್ ಮೀನ್ಸ್ ಇಟ್ ಹ್ಯಾಸ್ ಟು ಬಿ ಇಂಡಿಕೇಟ್ ದಿ ಗ್ರೂಪ್ ಆರ್ ಏನ್ ಇಂಡಿಕೇಟ್ ಮಾಡ್ತೈತ್ರಿ, ಸಿಮಿಲರ್ ಸೇಮ್ ಥಿಂಗ್ಸ್.
ನೋಡ್ರಿ ಏನಾಗುತ್ತೆ ನೋಡ್ರಿ. ನೆಕ್ಸ್ಟ್ ಒನ್, ಇಟ್ ಇಂಡಿಕೇಟ್ಸ್ ದಿ ಗ್ರೂಪ್ ಆರ್ ಕಲೆಕ್ಷನ್ ಆಫ್ ಸಿಮಿಲರ್ ಥಿಂಗ್ಸ್. ಇದು ಒಂದೇ ರೀತಿಯ ವ್ಯಕ್ತಿಗಳ ವಸ್ತುಗಳ ಗುಂಪನ್ನು ಪರಿಗಣಿಸಿ ಸೂಚಿಸುವುದಾಗಿದೆ. ಯಾವಾದ್ರೆ ಕಲೆಕ್ಟಿವ್ ನೌನ್ ಅಂತಂದ್ರ ಇದು ಒಂದೇ ರೀತಿಯಾಗಿರ್ತಾವ. ಅವು ವ್ಯಕ್ತಿಗಳಾಗಿರ್ಬೋದು ಅಥವಾ ವಸ್ತುಗಳಾಗಿರ್ಬೋದು ಅಥವಾ ಗುಂಪಾಗಿರ್ಬೋದು ಅಥವಾ ಇನ್ಯಾವುದೇ ರೀತಿಯಾದಂತ ಕಲೆಕ್ಟಿವ್ ನೌನ್ ಹೊಂದಿದ ಕಲೆಕ್ಟಿವ್ ಆಗಿರುವಂತಹ ಪದಗಳು ಏನಿರ್ತಾವಲ್ಲ ಆ ಸಂಘ ಇರ್ತಾವಲ್ಲ ಅವಕ್ಕ ಕಲೆಕ್ಟಿವ್ ನೌನ್ ಅಂತ ಕರೀತಾರ. ನೋಡಿ ಹೇಳಕತ್ರಲ್ಲಿ ಇಟ್ ಇಂಡಿಕೇಟ್ಸ್ ದಿ ಗ್ರೂಪ್, ಒಂದು ಗ್ರೂಪ್ ಅಲ್ಲಿ ಅಥವಾ ಕಲೆಕ್ಷನ್ ಆಫ್ ಸಿಮಿಲರ್ ಥಿಂಗ್ಸ್. ಕಲೆಕ್ಷನ್ ಆಫ್ ಸಿಮಿಲರ್ ಥಿಂಗ್ಸ್ ಅಂದ್ರೆ ಒಂದೇ ರೀತಿಯಾಗಿರ್ತಾವ, ಜಾಸ್ತಿ ಇರ್ತಾವ, ಅದಕ್ಕೆ ಅವಕ್ಕೆ ಏನಂತ ಕಲೆಕ್ಟಿವ್. ಎಕ್ಸಾಂಪಲ್ ನೋಡಿ ಕ್ಲಾರಿಟಿ ಬರ್ತೈತಿ. ಟೀಮ್ ಅಂತ ಐತಿ. ಟೀಮ್ ಅಂತಂದ್ರೆ ಏನಾಯ್ತಿಲಿ, ಆ ಟೀಮ್ ನಲ್ಲಿ ಯಾವ ಟೀಮ್ ಹೆಸರು ಐತಿ ಇಲ್ಲ, ಹೆಸರು ಇತ್ತಂದ್ರೆ ಪ್ರಾಪರ್ ನೌನೇ ಬರ್ತಿತ್ತು. ಅದರ ಟೀಮ್ ನಲ್ಲಿ ಯಾವ್ದಾವ್ದು ಇವರು ಅಂತಂದ್ರೆ ಇಲ್ಲ. ಹಾಗಾಗಿ ಇಲ್ಲಿ ಏನಾಗುತ್ತೆ, ಟೀಮ್ ಅನ್ನೋದು ದೇರ್ ಆರ್ n ನಂಬರ್ ಆಫ್ ಟೀಮ್ಸ್ ಆರ್ ದೇರ್, ದಟ್ಸ್ ವೈ ದ ಟೀಮ್ ಕಮ್ಸ್ ಅಂಡರ್ ದಿ ಕಲೆಕ್ಟಿವ್ ನೌನ್. ನೆಕ್ಸ್ಟ್ ಫ್ಯಾಮಿಲಿ. ಫ್ಯಾಮಿಲಿಯಲ್ಲಿ ಹೇಳಾಗತ್ತ, ಫ್ಯಾಮಿಲಿಯಲ್ಲಿ ಯಾರು ಏನು ಎಕ್ಸಾಕ್ಟ್ ಐತೇನೋ ಇಲ್ಲ, ಹಾಗಾಗಿ ಇದಕ್ಕೂ ಏನಂತಲ್ಲಿ ಕಲೆಕ್ಟಿವ್ ನೌನ್. ನೆಕ್ಸ್ಟ್ ಏನ್ರಿ, ಗ್ಯಾಂಗ್. ಗ್ಯಾಂಗ್ ಅಂತಂದ್ರೆ ಇಟ್ ಇಸ್ ಅ ಲೈಕ್ ಅ ಗ್ರೂಪ್. ಅದು ಒಂದು ಗ್ರೂಪ್ ಅಂತೀವಲ್ಲ, ಅದ ಗ್ರೂಪ್ ತರನ ಗ್ಯಾಂಗ್ ಅಂತ ಕರಿತೀವಿ. ಆ ಗ್ಯಾಂಗ್ ಅಂತಂದ್ರೆ ಯಾವ್ದು ಸ್ಪೆಸಿಫಿಕ್ ಆಗಿ ಐತಾ, ಇಟ್ ಮೀನ್ಸ್ ದೇ ಆರ್ ದಿ ಕಲೆಕ್ಟಿವ್ ಮೆಂಬರ್ಸ್. ಇಲ್ಲಿ ಕಲೆಕ್ಟಿವ್ ಮೆಂಬರ್ಸ್ ಅದಾರ, ಇಲ್ಲಿ ಟೀಮ್ ನಾಗ ಕಲೆಕ್ಟಿವ್ ಮೆಂಬರ್ಸ್ ಟೀಮ್ ಐತಿ. ನೆಕ್ಸ್ಟ್ ಫ್ಯಾಮಿಲಿ ಕಲೆಕ್ಟಿವ್ ಮೆಂಬರ್ಸ್ ಅದಾರ. ನೆಕ್ಸ್ಟ್ gang, there is a collective members. Next army, there are collective members. Where there is a proper collective members, where there are collective persons, then we call it as the ಏನು ಕರಿಬಹುದು, collective noun. ಇಲ್ಲಿ ಅಂತಂದ್ರೆ there are collective persons or things. ಇಲ್ಲಿ ಏನಂತಾವಿಲ್ಲಿ ಗ್ರೂಪ್ ಆಫ್ ಕಲೆಕ್ಟಿವ್ ಮೆಂಬರ್ಸ್ ಆರ್ ಕಲೆಕ್ಟಿವ್ ಥಿಂಗ್ಸ್ ಇರ್ತಾವ, ಅವಕ್ಕ ಏನಂತಾರಲ್ಲಿ ಕಲೆಕ್ಟಿವ್ ನೌನ್ ಅಂತ ಕರಿತಾರೆ. ಇಲ್ಲಿ ಯಾವುದೇ ಒಂದೇ ಒಬ್ರು ಇಲ್ಲ, ಇಬ್ರೇ ಇಲ್ಲ, ಏನಿಲ್ಲ, ಅಲ್ಲಿ ಕಲೆಕ್ಟಿವ್ ಆಗಿ ಗುಂಪು ಇರ್ತೈತೆ. ಆ ಗುಂಪು ಇರ್ತದೆ, ಅದರಲ್ಲಿ ಆರ್ಮಿ ಆಗಿದ್ರು ಗುಂಪು, ಗ್ಯಾಂಗ್ ಅಂದ್ರೂ ಗುಂಪು. ನೆಕ್ಸ್ಟ್ ಫ್ಯಾಮಿಲಿಯಲ್ಲಿ ಜನ ಜಾಸ್ತಿ ಇರ್ತಾರ, ನೆಕ್ಸ್ಟ್ ಟೀಮ್ ಅಲ್ಲಿ ಜನ ಜಾಸ್ತಿ ಇರ್ತಾರ. ಇಟ್ ಇಂಡಿಕೇಟ್ಸ್ ದಿ ಕಲೆಕ್ಟಿವ್ ನೌನ್. ಇವು ಕರೆಕ್ಟ್ ಆಗಿ ಬರ್ಕೋರಿ. ಏನಿದೆ ಫಸ್ಟ್ ಒನ್ ಯಾವ್ದು ನೋಡಿದ್ರಿ, ನಾಮಪದದಲ್ಲಿ ನೌನ್ ಅಲ್ಲಿ ಫಸ್ಟ್ ಪ್ರಾಪರ್ ನೌನ್ ನೋಡಿದ್ರಿ, ನೆಕ್ಸ್ಟ್ ಕಾಮನ್ ನೌನ್ ನೋಡಿದ್ರಿ, ನೆಕ್ಸ್ಟ್ ಕಲೆಕ್ಟಿವ್ ನೌನ್ ನೋಡಿದ್ರಿ. ನೆಕ್ಸ್ಟ್ ಇನ್ನೊಂದು ಯಾವ್ದು ನೋಡಿದ್ರಿ, ಇಲ್ಲಿ ಇನ್ನೊಂದು ಯಾವ್ದು ಹಂಗ ಅಬ್ಸ್ಟ್ರಾಕ್ಟ್ ನೌನ್. ಇನ್ನೊಂದು ಯಾವ್ದ್ರಿ, ದೇರ್ ಇಸ್ ಒನ್ ಮೋರ್ ಇಸ್ ದೇರ್ ವಿಚ್ ಇಸ್ ದಟ್ ಒನ್, ದಟ್ ಈಸ್ ಅಬ್ಸ್ಟ್ರಾಕ್ಟ್ ನೌನ್. ಇದ್ರ ಬರ್ಕೋರಿ ಅಥವಾ ಫೋಟೋ ತಗೋರಿ, ನೆಕ್ಸ್ಟ್ ಅದನ್ನ ಬರೆಸ್ತೀನಿ. ತಗೋರಿ, ಫೋಟೋ ತಗೊಂಡ್ಬಿಡ್ರಿ, ಬೇಡ ಇಲ್ಲ ಸ್ಕ್ರೀನ್ ಶಾಟ್ ತಗೊಂಡ್ಬಿಡ್ರಿ. ಅಲ್ಲಿ ನೋಡ್ರಿ, ನೌನ್ ಅಲ್ಲಿ ನಾಲ್ಕನೇದ್ದು ವಿಧ ಯಾವ್ದು ಹೇಳಿದ್ರಿ, ದೇರ್ ಇಸ್ ಅಬ್ಸ್ಟ್ರಾಕ್ಟ್ ನೌನ್. Next one ಯಾವ್ದು, there is a proper, which is that one, there is a abstract noun. It indicates the name of quality, action, feelings and emotions in an abstract state of mind. ಇದು ಗುಣಮಟ್ಟ, ಸ್ಥಿತಿ, ಭಾವನೆಗಳನ್ನು ಸೂಚಿಸುವ ಅಮೂರ್ತವಾದ ಸ್ಥಿತಿಯಾಗಿದೆ. ಅಂದ್ರೆ ಏನಾಗುತ್ತೆ, ಒಟ್ಟಾರೆಯಾಗಿ ಇಂಗ್ಲಿಷ್ ಗ್ರಾಮರ್ ಅಲ್ಲಿ ಪಾರ್ಟ್ಸ್ ಆಫ್ ಸ್ಪೀಚ್ ಅಲ್ಲಿ ನೌನ್ ನೋಡಿದ್ವಿ. ನೌನ್ ಅಲ್ಲಿ 4 ವಿಧಗಳು ನೋಡಿದ್ವಿ. ಫಸ್ಟ್ ಒನ್ ಯಾವ್ದು ನೋಡಿದ್ರಿ, ಪ್ರಾಪರ್ ನೌನ್ ನೋಡಿದ್ವಿ. ನೆಕ್ಸ್ಟ್ ಕಾಮನ್ ನೋಡಿದ್ವಿ. ನೆಕ್ಸ್ಟ್ ಯಾವ್ದು ಮೂರೈತ್ರಿ, ಕಲೆಕ್ಟಿವ್ ನೌನ್ ನೋಡಿದ್ವಿ. ನೆಕ್ಸ್ಟ್ ಫೋರ್ತ್ ಒನ್ ಅಬ್ಸ್ಟ್ರಾಕ್ಟಿವ್ ನೌನ್. ನೋಡ್ರಿ, ಅಬ್ಸ್ಟ್ರಾಕ್ಟಿವ್ ನೌನ್ ಅಂತಂದ್ರೆ ಏನಾಗುತ್ತೆ, ಇಟ್ ಇಂಡಿಕೇಟ್ಸ್ ದಿ ನೇಮ್ ಆಫ್ ಕ್ವಾಲಿಟಿ ಆಫ್ ಆಕ್ಷನ್. ಇಟ್ ಇಂಡಿಕೇಟ್ಸ್ ದಿ ನೇಮ್ ಆಫ್ ಕ್ವಾಲಿಟಿ ಆಫ್ ಆಕ್ಷನ್ ಅಂದ್ರೆ ಕ್ವಾಲಿಟಿ, ಆಕ್ಷನ್, ನೆಕ್ಸ್ಟ್ ಫೀಲಿಂಗ್ಸ್ ಅಂಡ್ ಎಮೋಷನ್ಸ್. ಅಂದ್ರೆ ಒಂದು ಗುಣಮಟ್ಟ ಆಗಿರ್ಬೋದು ಅಥವಾ ಕ್ರಿಯೆ ಆಗಿರ್ಬೋದು, ನೆಕ್ಸ್ಟ್ ಸ್ಥಿತಿ ಫೀಲಿಂಗ್ಸ್, ನೆಕ್ಸ್ಟ್ ಭಾವನೆ ಆಗಿರ್ಬೋದು ಮತ್ತು ಎಮೋಷನ್ಸ್. ಫೀಲಿಂಗ್ಸ್ ಅಂಡ್ ಎಮೋಷನ್ಸ್ ಇವೆಲ್ಲವುಗಳ ಪರಿಕಲ್ಪನೆಯನ್ನ ತಿಳಿಸಿಕೊಡ್ಬೇಕ. ಅಂದ್ರೆ ಏನಾದ್ರು ಫಸ್ಟ್ ಒಂದು ಹೇಳೋದ್ರಲ್ಲಿ ಕ್ವಾಲಿಟಿ ಅಂತಂದ್ರೆ ಗುಣಮಟ್ಟ ಯಾವ ರೀತಿ ಐತಿ ಅನ್ನೋದ್ರ ಹೇಳಕತ್ತಾರ ಅವರು. ನೆಕ್ಸ್ಟ್ ಇಲ್ಲಿ ಆಕ್ಷನ್ ಅಂತಂದ್ರ ಅದರ ಸ್ಥಿತಿ ಯಾವ ರೀತಿ ಐತಿ ಈಗ ಅಂತ ಹೇಳಕತ್ತಾರ. ನೆಕ್ಸ್ಟ್ ಫೀಲಿಂಗ್ಸ್ ಅಂತಂದ್ರ ಏನ್ ಫೀಲಿಂಗ್ಸ್ ಅಂಡ್ ಎಮೋಷನ್ಸ್ ಅಂತಂದ್ರ ಅನಿಸಿಕೆ ಮತ್ತು ಭಾವನೆಗಳು ಅಂತ ಹೇಳಕತ್ತಾರ. ಇಲ್ಲಿ ನಿಮ್ಮ ಅನಿಸಿಕೆಗಳು ಮತ್ತು ನಿಮ್ಮಲ್ಲಿರುವ ಭಾವನೆಗಳು ಯಾವ ರೀತಿ ಅದಾವು ಅವನ್ನ ನೀವು ಎಕ್ಸ್ಪ್ರೆಸ್ ಮಾಡಬೇಕಾಗಿತ್ತು ಅಂತಂದ್ರ ಅವಾಗ ಬಳಸುವಂತ ಕೆಲವಿಷ್ಟು ಪದಗಳೇನಲ್ಲ ಅವಕ್ಕ ಏನಂತ ಕರೀತಾರ, ಅಬ್ಸ್ಟ್ರಾಕ್ಟ್ ನೌನ್. ದಟ್ಸ್ ವೈ ದೇ ಆರ್ ಗೋಯಿಂಗ್ ಟು ಮೆನ್ಷನ್. ಇದು ಗುಣಮಟ್ಟ ಆಗಿರ್ಬೋದು, ಸ್ಥಿತಿ ಆಗಿರ್ಬೋದು, ಭಾವನೆಗಳನ್ನು ಮತ್ತು ಇತ್ಯಾದಿ ರೀತಿಯಾದಂತಹ ನಿಮ್ಮಲ್ಲಿ ಅನಿಸಿದಂತ ಅನಿಸಿಕೆಗಳನ್ನು ವ್ಯಕ್ತಪಡಿಸಲು ಬಳಸುವಂತ ಅಮೂರ್ತವಾದ ಸ್ಥಿತಿಯಾಗಿದೆ. ಇಟ್ ಮೀನ್ಸ್ ಇಟ್ ಹ್ಯಾಸ್ ಟು ಬಿ ಗಿವನ್ ಮಚ್ ಮೋರ್ ಪ್ರಿಫರೆನ್ಸ್ ಟು ದಿ ಯುವರ್ ಎಮೋಷನ್ಸ್, ಯುವರ್ ಇನ್ನರ್ ಫೀಲಿಂಗ್ಸ್. ನಿಮ್ಮಲ್ಲಿರುವಂತ ಅಂತರಾತ್ಮದ ಭಾವನೆಗಳನ್ನು ವ್ಯಕ್ತಪಡಿಸ್ತಿರಲ್ಲ ಅವಾಗ ಬಳಸುವಾಗ ನಿಮ್ಮ ಬಳಸುವಂತ ಪದಗಳೇನಲ್ಲ ಆ ಪದಗಳಿಗೆ ಏನಂತಾರಲ್ಲಿ ಅಬ್ಸ್ಟ್ರಾಕ್ಟ್ ನೌನ್ ಅಂತಾರೆ. ಅದಕ್ಕೆ ನೋಡ್ರಿ ಏನಾಗುತ್ತೆ, ಫಸ್ಟ್ ಇಲ್ಲಿ ಹಾನೆಸ್ಟಿ. ಯಾವ್ದಾದ್ರು ಒಬ್ಬ ವ್ಯಕ್ತಿ ನೋಡಿದ್ರೆ ಒಬ್ಬ
ವ್ಯಕ್ತಿ ಬಗ್ಗೆ ಓದಿದ್ರಿ ಅಂತಂದ್ರೆ ಅವನು ಏನು ಅನಿಸ್ತದೆ ನಿಮಗ, ಅವನ ಬಗ್ಗೆ ವಿವರ ತಿಳಿದುಕೊಂಡ್ರೆ ಇಫ್ ಇಟ್ ಮೀನ್ಸ್ ಹಿ ಹ್ಯಾಸ್ ಟು ಬಿ ಹಾನೆಸ್ಟ್ ಪರ್ಸನ್ ಆರ್ ನಾಟ್, ಅವ ಏನಂದ್ರೆ ದಕ್ಷ ರೀತಿ ಅದನ್ನು ಅದ ಅನ್ನೋದ್ರ ತಿಳಿದಿದೆ. ಅದಕ್ಕೆ ಹಾನೆಸ್ಟ್ ಆಗಿರ್ಬೋದು. ನೆಕ್ಸ್ಟ್ ಹ್ಯಾಪಿನೆಸ್, ಸಂತೋಷ ಜಾಸ್ತಿ ಆಯ್ತು. ಇವತ್ತು ಇವಾಗ ಕ್ವಾಲಿಟಿ ಆಸ್ತಿ ಅಬ್ಸ್ಟ್ರಾಕ್ಟ್ ನೌನ್. ನೆಕ್ಸ್ಟ್ ಬ್ಯೂಟಿ, ಸುಂದರ, ಹ್ಯಾಂಡ್ಸಮ್, ಇವೆಲ್ಲ ಬಳಸ್ತಾರಲ್ಲ, ಇವೆಲ್ಲ ಕೂಡ ನೌನ್ಗಳೇ. ಆ ನೌನ್ಗಳಲ್ಲಿ ಯಾವ ಅಂತ ಅಬ್ಸ್ಟ್ರಾಕ್ಟ್ ನೌನ್. ನೆಕ್ಸ್ಟ್ ಒನ್ ಲವ್, ಪ್ರೀತಿ, ಹೇಟ್, ದ್ವೇಷ, ಇವೆಲ್ಲ ಯಾವ್ರಿ ಎದ್ರ ಬರ್ತಾವ, ಇವೆ ಅಂತ ಹೇಳ್ತಾರೆ. ಕೈಂಡ್ನೆಸ್, ದಯಾಳು ಅಂತ, ದಯಾ ಗುಣವುಳ್ಳ ಅಂತ ವ್ಯಕ್ತಿ ಅಂದ್ರೆ ದೊಡ್ಡ ಮನುಷ್ಯ ಅಂತ ಹೇಳ್ತಾರೆ. ನೆಕ್ಸ್ಟ್ ಒನ್ ಆಂಗರ್, ಕೋಪ. These all are comes under the abstract noun. Just you have to be recorded. Just you have observe that one quality ಆಗಿರಬಹುದು. Next action, ಸ್ಥಿತಿ ಆಗಿರಬಹುದು, ಫೀಲಿಂಗ್ಸ್ ಆಗಿರಬಹುದು, ಎಮೋಷನ್ಸ್ ಆಗಿರಬಹುದು. ಇವುಗಳನ್ನ ವ್ಯಕ್ತಪಡಿಸುವಾಗ ನೀವು ಬಳಸುವಂತ ಪದಗಳೇನಲ್ಲ ಆ ಪದಗಳಿಗೆ ಅಬ್ಸ್ಟ್ರಾಕ್ಟ್ ನೌನ್ ಅಂತಾರ. ಇಷ್ಟು ತಿಳಿದ್ರ ಸಾಕು. ಏನು ಮುಗಿದ್ರಲ್ಲಿ ನೌನ್ ಮುಗಿತು. ನೌನಲ್ಲಿ ಒಟ್ಟಾರೆಗೆ 4 ಅದಾವು. 4 ಮುಗಿದು. ಪ್ರಾಪರ್ ಮುಗಿತು, ಕಾಮನ್ ಮುಗಿತು, ಕಲೆಕ್ಟಿವ್ ಮುಗಿತು, ಅಬ್ಸ್ಟ್ರಾಕ್ಟ್ ನೌನ್ ಮುಗಿತು. ನೆಕ್ಸ್ಟ್ ನೌನ್ ಮುಗಿದಿಂದ ಯಾವ್ದೈತ್ರಿ? ನೆಕ್ಸ್ಟ್ ವಿಚ್ ಇಸ್ ದಟ್ ಒನ್? ಸೆಕೆಂಡ್ ಒನ್ ಪ್ರನೌನ್. ಏನ್ರಿ ಪ್ರನೌನ್ ಅಂತಂದ್ರ? ನೆಕ್ಸ್ಟ್ ಯಾವ್ದ್ರಿ? ಪ್ರನೌನ್. ಎರಡನೇದ್ದು ಯಾವ್ದೈತಿ? ದಿಸ್ ಇಸ್ ಅ ಪ್ರನೌನ್. ಪ್ರನೌನ್ ಅಂದ್ರೆ ಏನ್ಲಿ? ಸರ್ವನಾಮ ಪದ ಅಂತ ಹೇಳಕತ್ತಾರೆ. ಸರ್ವನಾಮ ಪದ. ಏನ್ ಸರ್ವನಾಮ ಪದ ಅಂತಂದ್ರ ನಾಮಪದದ ಬದಲಾಗಿ ಬಳಸುವಂತ ಪದಗಳೇ ಸರ್ವನಾಮ ಪದಗಳು. ಪ್ರನೌನ್ ಇಸ್ ಅ ವರ್ಡ್ ವಿಚ್ ಇಸ್ ಯೂಸ್ಡ್ ಟು ಬಿ ಇನ್ ಪ್ಲೇಸ್ ಆಫ್ ನೌನ್. ಏನಾಗುತ್ತೆ? ಪ್ರನೌನ್ is a word which is used in place of noun. ಎಲ್ಲಿ ನಾಮಪದ ಬಳಕೆ ಮಾಡ್ತೀವಲ್ಲ, ಈ ನಾಮಪದದ ಪ್ಲೇಸ್ ಅಲ್ಲಿ ಸರ್ವನಾಮಪದ ಬಳಕೆ ಮಾಡ್ತೀರಿ. ಅದನ್ನೇ ಏನಂತಾರೆ? ಅದರಲ್ಲಿ ಅವಕ್ಕೆ ಪ್ರನೌನ ಪದ, ಪ್ರನೌನ್ ಅಂತ ಕರೀತಾರೆ. ಈ ನಾಮಪದ ಬಿಟ್ಟು ಇಲ್ಲಿ ನೋಡ್ರಿ ಏನಂತಾರೆ? ಪ್ರನೌನ್ ಇಸ್ ಅ ವರ್ಡ್ ವಿಚ್ ಇಸ್ ಯೂಸ್ಡ್ ಇನ್ ಪ್ಲೇಸ್ ಆಫ್ ಅ ನೌನ್. ಇಲ್ಲಿ ನೌನ್ ಎಲ್ಲಿ ಬಳಕೆ ಮಾಡ್ತಲ್ಲ, ನೌನ್ ಪ್ಲೇಸ್ ನಲ್ಲಿ ಬಳಸುವಂತದೇ ಯಾವುದು ಅಂತ ಹೇಳೋದ್ರಲ್ಲಿ ಪ್ರನೌನ್ ಅಂತ ಹೇಳಕತ್ತಾರೆ. ಹಾಗಾಗಿ ಈ ಸರ್ವನಾಮಪದದ ನಾಮಪದಕ್ಕೆ ಪ್ರತ್ಯೇಕವಾಗಿ ಸೂಚಿಸ್ತವೆ. ಅವಕ್ಕೆ ಇವಕ್ಕೆ ವ್ಯತ್ಯಾಸ ಏನ್ರಿ? ಇಟ್ ಹ್ಯಾಸ್ ಟು ಬಿ ಅ noun. It indicates properly that in the place of the noun it has to be indicates this pronoun. ನಾಮಪದದ ಬದಲಾಗಿ ನೀವೇನಾದ್ರೂ ಪದ ಬಳಕೆ ಮಾಡಿದ್ರಿ ಅಂತಂದ್ರೆ ಅದಕ್ಕೆ ಸರ್ವನಾಮ ಪದ ಅಂತ ಕರೀತಾರೆ. ನೆಕ್ಸ್ಟ್ ಏನಾಗುತ್ತೆ? ದೇರ್ ಆರ್ ಪಾರ್ಟ್ಸ್ ಆಫ್ ಸ್ಪೀಚ್ ಅಲ್ಲಿ ನೆಕ್ಸ್ಟ್ ಯಾವ್ದೈತ್ರಿ? ಪ್ರನೌನ್ ಐತಿ. ಪ್ರನೌನ್ ಅಂದ್ರೆ ಏನಾಗುತ್ತೆ? ಪ್ರನೌನ್ ಈಸ್ ಅ ವರ್ಡ್ ವಿಚ್ ಈಸ್ ಯೂಸ್ಡ್ ಇನ್ ಪ್ಲೇಸ್ ಆಫ್ ಅ ನೌನ್. ಇಲ್ಲಿ ಪ್ರನೌನ್ ಅನ್ನ ಏನಾಗಿ ಬಳಕೆ ಮಾಡ್ತಾರೆ ಅಂತಲ್ಲಿ? ನಾಮಪದದ ಬದಲಾಗಿ ಬಳಸುವ ಪದವಾಗಿದೆ. ಏನಂತ ಅವ್ರ? ನಾಮಪದದ ಬದಲಾಗಿ ಬಳಸುವ ಪದವಾಗಿದೆ ಅಂತ ಹೇಳಕತ್ತಾರೆ. ಯಾವಾದ್ರಿ? ಪ್ರನೌನ್. ಅದ್ರ ಏನಾಗುತ್ತೆ? ಇನ್ ಪ್ಲೇಸ್ ಆಫ್ ಅ ನೌನ್. ಇಟ್ ಮೀನ್ಸ್ ದ ಪ್ರನೌನ್ ಹ್ಯಾಸ್ ಟು ಬಿ ಯೂಸ್ಡ್ ಇನ್ ಪ್ಲೇಸ್ ಆಫ್ ಅ ನೌನ್. ನಾಮಪದದ ಬದಲಾಗಿ ಬಳಸುವ ಪದವಾಗಿವೆ ಯಾವ್ರಿ? ಈ ಪ್ರನೌನ್ಗಳು. ನೆಕ್ಸ್ಟ್ ಇಟ್ ಆಕ್ಟ್ಸ್ ಆಸ್ ಅ ರಿಪ್ರೆಸೆಂಟೇಟಿವ್ ಆಫ್ ದಿ ನೌನ್. ಇದು ನಾಮಪದದ ಪ್ರತಿನಿಧಿಯಾಗಿ ಕಾರ್ಯನಿರ್ವಹಿಸುವಂತ ಪದವಾಗಿದೆ ಅಂತ ಹೇಳಕತ್ತಾರೆ. ಯಾವುದು? ಪ್ರನೌನ್. ಪ್ರನೌನ್ ಇಸ್ ದಿ ರಿಪ್ರೆಸೆಂಟೇಟಿವ್ ಆಫ್ ದಿ ನೌನ್. ಅಂದ್ರೆ ಒಂದ್ಸಲ ಪ್ರನೌನ್ ಬಳಕೆ ಮಾಡಿದ್ರೆ ಅಂತಂದ್ರ ಮತ್ತೆ ಅದನ್ನ ಬಳಕೆ ಮಾಡೋದು, ನೌನ್ ಅನ್ನು ಬಳಕೆ ಮಾಡಿದ್ರೆ ಅಂತಂದ್ರ ಮತ್ತೆ ಅದನ್ನ ಬಳಕೆ ಮಾಡೋದು ಬೇಡ. ಅದ್ರ ಪ್ಲೇಸ್ ಅಲ್ಲಿ ಪ್ರನೌನ್ ಬಳಕೆ ಮಾಡಕ ಸಾಧ್ಯ ಐತೆ ಅಂತ ಹೇಳಕತ್ತಾರೆ. ನೆಕ್ಸ್ಟ್ ಇಲ್ಲಿ ನೋಡ್ಲಿ, ಆಕಾಶ ಶಾಲೆಗೆ ಹೋದನು, ಆಕಾಶ ಶಾಲೆಯಲ್ಲಿ ಊಟ ಮಾಡಿದನು, ಆಕಾಶ ಆಟ ಆಡಿದನು, ಆಕಾಶ ಮನೆಗೆ ಬಂದನು ಅನ್ಕೋತ ಕೂತ್ರ. ಇಲ್ಲಿ ಆಕಾಶ ಶಾಲೆಗೆ ಹೋದನು, ಅವನು ಆಟ ಆಡಿದನು, ಅವನು ಊಟ ಮಾಡಿದನು ಅಂತಂದು ಹಿಂಗೆ ಹೇಳಿದ್ರ ಇಟ್ ಹ್ಯಾಸ್ ಟು ಬಿ ಆಡಿಬಲ್ ಟು ಬಿ ದೋಸ್ ಹೂ ಆರ್ ದಿ ಲಿಸನರ್ಸ್. ಇಲ್ಲಿ ಕೇಳೋರಿಗೂ ಕೂಡ ಕರೆಕ್ಟ್ ಅನ್ಸ್ತೈತಿ, ಕೇಳೋರಿಗೂ ಕೂಡ ಇಂಟ್ರೆಸ್ಟ್ ಬರ್ತೈತಿ. ಅದಕ್ಕೆ ಅವ್ರು ಏನಾಗುತ್ತೆ? ಇಟ್ ಆಕ್ಟ್ಸ್ ಆಸ್ ಅ ರಿಪ್ರೆಸೆಂಟೇಟಿವ್ ಆಫ್ ಅ ನೌನ್. ನಾಮಪದದ ಪ್ರತಿನಿಧಿಯಾಗಿ ಕಾರ್ಯನಿರ್ವಹಿಸುತ್ತದೆ. ಅಂದ್ರೆ ನಾಮಪದದ ಬದಲಾಗಿ ನಾಮಪದ ಇದ್ದಲ್ಲಿ ನೆಕ್ಸ್ಟ್ ಇವನ್ನ ಬಳಸಬಹುದು. ಯಾವ ಬಳಸಬಹುದು ಅಂದ್ರೆ ಈ ಸರ್ವನಾಮ ಪದಗಳನ್ನ ಬಳಸಬಹುದು ಅಂತ ಹೇಳಕತ್ತಾರೆ. ನೆಕ್ಸ್ಟ್ ಏನಾಗುತ್ತೆ? ಇಟ್ ಶುಡ್ ಬಿ ಈಕ್ವಲ್ ಟು ದಿ ನೌನ್ ಇನ್ ನಂಬರ್ ಆರ್ ಜೆಂಡರ್. ಅಂದ್ರೆ ಸಂಖ್ಯೆಗಳಲ್ಲಿ ಅಥವಾ ಲಿಂಗಗಳಲ್ಲಿ ಗುರುತಿಸುವಾಗ ಇವು ನಾಮಪದಕ್ಕೆ ಸಮಾನ ರೂಪದ ಯೋಗ್ಯತೆ ಉಳ್ಳಂತ ಅಂಶಗಳು ಇವು ಅಂತ ಯಾವ್ರಿ? ಪ್ರನೌನ್. ನೆಕ್ಸ್ಟ್ ಇಟ್ ಅವಾಯ್ಡ್ಸ್ ದಿ ರಿಪಿಟೇಷನ್ ಆಫ್ ಅ ನೌನ್. ಇಟ್ ಅವಾಯ್ಡ್ಸ್ ದಿ ರಿಪಿಟೇಷನ್. ಮತ್ತೆ ಏನ್ ಹೇಳಿದ್ನಲ್ಲ ಅದೇ ರೀತಿ ಈ ನಾಮಪದವನ್ನ ಪುನರಾವರ್ತನೆಯನ್ನು ತೆಗೆದು ಹಾಕುತ್ತದೆ. ಅಂದ್ರೆ ಪುನರಾವರ್ತನೆ ಮತ್ತೆ ಆ ನಾಮಪದ ಬಳಕೆ ಮಾಡೋದ್ರಲ್ಲಿ ಅವನು, ಅವಳು, ಅದು ಅಂತ ಹೇಳ್ಕೊಂತ ನಾವು ಈ ಸರ್ವನಾಮ ಪದ ಬಳಕೆ ಮಾಡ್ಕೊಂತ ನಾಮಪದದ ಬಳಕೆಯನ್ನು ಕಮ್ಮಿ ಮಾಡ್ಕೊಂತ ನೆಕ್ಸ್ಟ್ ಇಟ್ ಹ್ಯಾಸ್ ಟು ಬಿ ಗಿವನ್ ಮಚ್ ಮೋರ್ ವೇಟೇಜ್ ಟು ದಿ ವಾಟ್ ಎವರ್
ಸೆಂಟೆನ್ಸ್ ವಿ ಆರ್ ಗೋಯಿಂಗ್ ಬಿ ಪ್ರನೌನ್ಸ್. ಯಾವುದೇ ಒಂದು ವಾಕ್ಯ, ಯಾವುದೇ ಒಂದು ಬರವಣಿಗೆ, ಯಾವುದೇ ಒಂದು ಕವಿತೆ ಬರೆಯಕತ್ತೀವಿ ಅಂತಂದ್ರೆ ಅಲ್ಲಿ ನಾಮಪದದ ಬದಲಾಗಿ ನೆಕ್ಸ್ಟ್ ಸರ್ವನಾಮ ಪದ ಬಳಕೆ ಮಾಡಕತ್ತೀವಿ ಅಂತಂದ್ರೆ ಅದು ಕೇಳುಗರಿಗೂ ಕೂಡ ಕರೆಕ್ಟ್ ಅನಿಸ್ತೈತಿ. ಅದಕ್ಕೆ ಇಟ್ ಅವಾಯ್ಡ್ಸ್ ದಿ ರಿಪಿಟೇಷನ್ ಆಫ್ ಅ ನೌನ್, ಇಟ್ ಸೆಂಟೆನ್ಸ್ ಆರ್ ಇಟ್ ಇನ್ ಪ್ಯಾರಾ ಆರ್ ಇಟ್ ಇನ್ ಹೋಲ್ ಸ್ಟೋರಿ. ದಟ್ಸ್ ವೈ ಓಕೆ. ಏನ್ ತಿಳಿದ್ರಿದ? ಪ್ರನೌನ್ ಅಂದ್ರೆ ನಾಮಪದದ ಬದಲಾಗಿ ಪ್ರಮುಖವಾಗಿ ಬಳಸುವಂತ ಸರ್ವನಾಮ ಪದಗಳಿಗೆ ಏನಂತಾರ? ಪ್ರನೌನ್ ಅಂತ ಅಂತಾರೆ. ಹಂಗಾದ್ರೆ ಆ ಪ್ರನೌನ್ಗಳು ಯಾವ್ಯಾವು? ಆ ಸರ್ವನಾಮ ಪದಗಳು ಯಾವ್ಯಾವು? ವಾಟ್ ಆರ್ ದಿ ಮೇಜರ್ ಪ್ರನೌನ್ಸ್? ಬೇಸ್ಡ್ ಆನ್ ದಟ್ ಆಕ್ಟಿವಿಟಿ ದೇ ಆರ್ ಗೋಯಿಂಗ್ ಟು ಬಿ ಮೆನ್ಷನ್ ಲೈಕ್ ದಟ್. ನೋಡ್ರಿ, ಅವುಗಳಿದೆ ಮತ್ತ ಸಿಂಗುಲರ್, ನೆಕ್ಸ್ಟ್ ಪ್ಲೂರಲ್ ಅಂತ ಮಾಡಿದ್ರು. ಇವುಗಳನ್ನ ಎರಡು ವಿಧಗಳಾಗಿ ಮಾಡಿದ್ರು. ಉದಾಹರಣೆ ಅವು ಯಾವ್ಯಾವು ಇರುವಂತ ಎಕ್ಸಾಂಪಲ್ ಏನದವಲ್ಲ ಅವು ಯಾವ್ಯಾವ ಅಂತ ಕೇಳಕತ್ತಾರೆ. ಯಾವ್ರಿ? ಈ ನೌನ್ಗಳ ಪ್ರತಿನಿಧಿಯಾಗಿ ಬಳಸುವಂತ ಈ ಪ್ರನೌನ್ ಅದವಲ್ಲ, ಆ ಪ್ರನೌನ್ ಪದಗಳು ಯಾವ್ಯಾವು? ಅದರಲ್ಲಿ ಸಿಂಗುಲರ್ ಪ್ಲೂರಲ್ ಅಂತದವು. ಅದರಲ್ಲಿ ನೆಕ್ಸ್ಟ್ ಏನೈತಿ? ಫಸ್ಟ್ ಪರ್ಸನ್ ಐತಿ ಅಂತ ಐತಿ, ನೆಕ್ಸ್ಟ್ ಸೆಕೆಂಡ್ ಪರ್ಸನ್ ಅಂತದವು, ನೆಕ್ಸ್ಟ್ ಥರ್ಡ್ ಪರ್ಸನ್ ಅಂತ ಮೂರು ರೀತಿಯಾದಂತ ಏನದವು ಇಲ್ಲಿ ಪ್ರನೌನ್ಗಳ ಬಳಕೆ ಇದೆ. ಫಸ್ಟ್ ಒಂದು ಏನಾಗ್ತದೆ? ಫಸ್ಟ್ ಪರ್ಸನ್, ಸೆಕೆಂಡ್ ಪರ್ಸನ್, ಥರ್ಡ್ ಪರ್ಸನ್ ಅಂತಂದು ಮೂರು ರೀತಿಯಾಗಿ ವಿಂಗಡಣೆ ಮಾಡಿದ್ದಾರೆ. ಏನನ್ನ? ಈ ಸರ್ವನಾಮ ಪದಗಳನ್ನು. ಅದರಲ್ಲಿ ಫಸ್ಟ್ ಪರ್ಸನ್ ಇಲ್ಲಿ ಫಸ್ಟ್ ಪರ್ಸನ್ ಅಂತ ಕರೆಯೋದ್ರಲ್ಲಿ ಯಾವ್ಯಾವ ಬರ್ತಾವ? ಐ ಅನ್ನೋದು ಏನ್ರಿ? ಸಿಂಗುಲರ್. ವಿ ಅನ್ನೋದು ಪ್ಲೂರಲ್. ನೆಕ್ಸ್ಟ್ ಸೆಕೆಂಡ್ ಪರ್ಸನ್ ಅಲ್ಲಿ ಯು, ನೀನು, ಸಿಂಗುಲರ್. ಯು, ನೀವು, ಪ್ಲೂರಲ್. ನೆಕ್ಸ್ಟ್ ಥರ್ಡ್ ಪರ್ಸನ್ ಹಿ, ಸಿ, ಇಟ್. ಯಾವ್ದ್ರಿ? ಸಿ ಇಟ್ ಅಲ್ಲ, ಹಿ, ಸಿ, ಇಟ್. ಹಿ, ಸಿ, ಇಟ್ ಏನಕ್ಕವ್ರಿ ಇವಲ್ಲ? ಫಸ್ಟ್ ಪರ್ಸನ್ ಏನ್ರಿ? ಹಿ, ಸಿ, ಇಟ್. ಈ ಕಡೆ ದೇ, ಅವರು. ಇಲ್ಲಿ ಸರ್ವನಾಮ ಪದಗಳದವು. ಆ ಸರ್ವನಾಮ ಪದಗಳನ್ನ ಸಿಂಗುಲರ್ ಪ್ಲೂರಲ್ ಅಂತ ಎರಡು ವಿಧಗಳು ಮಾಡ್ರ. ಆ ಸಿಂಗುಲರ್ ಪ್ಲೂರಲ್ ಇದ್ರು ಕೂಡ ಅದರಲ್ಲಿನೇ ಕೂಡ ಮತ್ತೆ ಏನ್ ಮಾಡಿರ್ಲಿ? ಮೂರು ವಿಧಗಳಾಗಿ ಅದಾವ. ಹೆಂಗ್ರಿ? ಫಸ್ಟ್ ಪರ್ಸನ್, ಸೆಕೆಂಡ್ ಪರ್ಸನ್, ಥರ್ಡ್ ಪರ್ಸನ್ ಅಂತದ್ದು. ಫಸ್ಟ್ ಪರ್ಸನ್ ಅಲ್ಲಿ ಯಾವ್ದೈತಿ? ನಾನು, ಐ, ನಾನು. ನೆಕ್ಸ್ಟ್ ನಾವು. ನೆಕ್ಸ್ಟ್ ಯು, ನೀನು, ಸಿಂಗುಲರ್. ನೆಕ್ಸ್ಟ್ ನೀವು, ಪ್ಲೂರಲ್. ನೆಕ್ಸ್ಟ್ ಹಿ, ಸಿ, ಇಟ್, ಅವನು, ಅವಳು. ನೆಕ್ಸ್ಟ್ ಅದು ಏನು? ಪ್ರಥಮ ಪುರುಷ ಅಂದ್ರೆ ಥರ್ಡ್ ಪರ್ಸನ್ ನಲ್ಲಿ ಏಕವಚನಗಳು ಅಂತ ಹೇಳುತ್ತೆ. ನೆಕ್ಸ್ಟ್ ದೇ, ಅವರು. ಎಷ್ಟರಲ್ಲಿ ಒಟ್ಟಾರೆಯಾಗಿ ನಮ್ಮಲ್ಲಿ ಕನ್ನಡ ವ್ಯಾಕರಣದಲ್ಲಿ ಇರುವಂತೆ ಇಂಗ್ಲಿಷ್ ವ್ಯಾಕರಣದಲ್ಲೂ ಕೂಡ ಯಾವ ರೀತಿ ಅದಾವು? ಸಿಂಗುಲರ್ ಪ್ಲೂರಲ್ ಇರುವಂತ ಇಲ್ಲಿ ಸರ್ವನಾಮ ಪದಗಳು. ಆ ಸರ್ವನಾಮ ಪದಗಳು ಯಾವ್ಯಾವ್ರಿ? ಐ, ವಿ, ಯು, ಹಿ, ಸಿ, ಇಟ್, ದೇ ಇಷ್ಟದವು. ಆ ಅವು ಇಷ್ಟನ್ನು ಕೂಡ ಮತ್ತೆ ಎರಡು ರೀತಿಯಾಗಿ ವಿಂಗಡಣೆ ಮಾಡ್ರ, ಸಿಂಗುಲರ್ ಮತ್ತು ಪ್ಲೂರಲ್ ಅಂತ. ಸಿಂಗುಲರ್ ಅಲ್ಲಿ ಆ ಅನ್ನೋದು ಸಿಂಗುಲರ್, ನೆಕ್ಸ್ಟ್ ವಿ ಪ್ಲೂರಲ್, ಯು ಸಿಂಗುಲರ್, ಯು ಪ್ಲೂರಲ್, ಹಿ, ಸಿ, ಇಟ್ ಸಿಂಗುಲರ್, ನೆಕ್ಸ್ಟ್ ದೇ ಅನ್ನೋದು ಪ್ಲೂರಲ್. ಈ ರೀತಿಯಾಗಿ ವಿಂಗಡಣೆ ಮಾಡೋಣ. ಇವುಗಳನ್ನೇ ಮತ್ತೆ ಏನದಲ್ಲಿ ಫಸ್ಟ್ ಪರ್ಸನ್, ಸೆಕೆಂಡ್ ಪರ್ಸನ್, ಥರ್ಡ್ ಪರ್ಸನ್. ಫಸ್ಟ್ ಪರ್ಸನ್ ಅಂದ್ರೆ ಯಾವ್ರಿ? ಐ, ವಿ, ದೇರ್ ಆರ್ ದಿ ಫಸ್ಟ್ ಪರ್ಸನ್ ಪ್ರನೌನ್ಸ್ ಇನ್ ಇಂಗ್ಲಿಷ್ ಗ್ರಾಮರ್. ನೆಕ್ಸ್ಟ್ ಯು, ಯು, ಯು ಅಂದ್ರೆ ನೀನು, ಯು ಅಂದ್ರೆ ನೀವು, ಎರಡು ಬರ್ತೈತಿ ಇಲ್ಲಿ. ಅದಕ್ಕೆ ಯು, ಯು ಅಂತ ಏನದವ ಅವು ಸೆಕೆಂಡ್ ಪರ್ಸನ್. ನೆಕ್ಸ್ಟ್ ಒನ್ ಥರ್ಡ್ ಪರ್ಸನ್ ಹಿ, ಸಿ, ಇಟ್, ಸೆಕೆಂಡ್ ಪರ್ಸನ್ ಸಿಂಗುಲರ್ ವರ್ಡ್ಸ್. ಸೆಕೆಂಡ್ ಪರ್ಸನ್ ಸಿಂಗುಲರ್ ವರ್ಡ್ಸ್ ಯಾವ್ರಿ? ಹಿ, ಸಿ, ಇಟ್. ನೆಕ್ಸ್ಟ್ ದೇ, ಸೆಕೆಂಡ್ ಪರ್ಸನ್ ಪ್ಲೂರಲ್ ವರ್ಡ್ಸ್. ಒಟ್ಟಾರೆಯಾಗಿ ಕನ್ನಡ ಗ್ರಾಮರ್ ನಲ್ಲಿ ಈ ರೀತಿಯಾದಂತಹ ವಿಂಗಡಣೆ ಐತಿ. ಏನು ವಿಂಗಡಣೆ ಐತ್ರಿ? ಕನ್ನಡ ವ್ಯಾಕರಣದ ಪ್ರಮುಖವಾದಂತಹ ಅಂಶಗಳು ಏನ್ರಿ? ನೌನ್ ಅಂತ ತಿಳ್ಕೊಂಡ್ರಿ, ನೆಕ್ಸ್ಟ್ ಪ್ರನೌನ್ ಅಂತ ತಿಳ್ಕೊಂಡ್ರಿ. ಈ ಪ್ರನೌನ್ ನಲ್ಲಿ ಮತ್ತೆ ಏನದವ್ರಿ? ಟೈಪ್ಸ್ ಅದಾವ. ದೇರ್ ಆರ್ ಡಿಫರೆಂಟ್ ಕೈಂಡ್ಸ್ ಆಫ್ ಡಿಫರೆಂಟ್ ಟೈಪ್ಸ್ ಆಫ್ ಪ್ರನೌನ್ಸ್ ಆರ್ ದೇರ್. ಈ ಒಂದು ಇಟ್ ಹ್ಯಾಸ್ ಟು ಬಿ ದೇರ್ ಆರ್ ಡಿಫರೆಂಟ್ ಕೈಂಡ್ಸ್. ಅಲ್ಲಿ ಕೂಡ ವಿವಿಧ ರೀತಿಯಾದಂತಹ ವಿಧಾನಗಳು ಅದಾವ. ಅಲ್ಲಿ ಕೂಡ ವಿವಿಧ ರೀತಿಯಾದಂತಹ ವಿಧಾನಗಳು. ಆ ವಿಧಾನಗಳ ಕುರಿತು ಮುಂದಿನ ಕ್ಲಾಸ್ ನಲ್ಲಿ ಚರ್ಚಿಸೋಣ. ಇವತ್ತಿಗೆ ಈ ಕ್ಲಾಸ್ ನ ಕರೆಕ್ಟ್ ಆಗಿ ನೋಡ್ಕೋರಿ, ಕರೆಕ್ಟ್ ಆಗಿ ಬರ್ಕೋರಿ. ನೆಕ್ಸ್ಟ್ ಮುಂದಿನ ಕ್ಲಾಸ್ ಅಂಡರ್ಸ್ಟ್ಯಾಂಡಿಂಗ್ ಇರ್ಬೇಕು. ಯಾಕೆ ನಾವು ಪ್ರೊನೌನ್ ಕರೆಕ್ಟ್ ಆಗಿ ತಿಳ್ಕೊಂಡ್ರಿ ಅಂತಂದ್ರೆ ನೆಕ್ಸ್ಟ್ ಅಡ್ಜೆಕ್ಟಿವ್ ಎರಡು ವರ್ಬು ತಿಳಿತೇವೆ, ನೆಕ್ಸ್ಟ್ ವರ್ಬು ತಿಳಿತೈತಿ. then you can able to be understood all these parts of speech when you are understood well manner what are the major nouns and pronouns, where we are to be use these nouns and pronouns.
ಇವು ಎಲ್ಲಿ ಬಳಕೆ ಮಾಡ್ತಾರ, ಏನಾಗಿ ಬಳಕೆ ಆಕ್ಕವು, ಅವುಗಳ ಕಾರ್ಯ ಏನು, ಯಾವ ನೌನು ಯಾವ ಪ್ರಣವನು, ಅದರಲ್ಲಿ ವಿಧಗಳು ಏನದವು, ನೆಕ್ಸ್ಟ್ ಪ್ರಣವನಲ್ಲಿ ವಿಧಗಳು ಏನದವು, ಇವುಗಳ ಪ್ರಮುಖ ಮಾಹಿತಿ ಕರೆಕ್ಟ್ ಆಗಿ ಗೊತ್ತಿತ್ತು ಅಂತಂದ್ರೆ ದೆನ್ ಯು ಕ್ಯಾನ್ ಟ್ರೈ ಟು ಲರ್ನ್ ಇಂಗ್ಲಿಷ್ ಇನ್ ದಿ ಇಂಟ್ರೆಸ್ಟಿಂಗ್ ವೇ. ನಿಮ್ಗ ಕಲಿಯಕ ಸುಲಭವಾದ ಮಾರ್ಗ ಆಕೈತಿ, ಆಗ ಮಾತ್ರ ಯಶಸ್ವಿ ಸಾಧ್ಯ. ಈ ಗ್ರಾಮರ್ ಕಲ್ತ್ರಿ ಅಂತಂದ್ರ ನಿಮ್ಗ ಎಲ್ಲೈತ್ರಿಲೆ SDFT ಎಕ್ಸಾಮ್ ಆಗಿರ್ಬೋದು, ಗ್ರೂಪ್ ಸಿ ಎಕ್ಸಾಮ್ ಆಗಿರ್ಬೋದು, TET ಎಕ್ಸಾಮ್ ಆಗಿರ್ಬೋದು, ನೆಕ್ಸ್ಟ್ PSI ಟ್ರಾನ್ಸ್ಲೇಷನ್ ಇರ್ತೈತ್ರಿ. ಇಂಗ್ಲಿಷ್ ಟು ಕನ್ನಡ, ಕನ್ನಡ ಟು ಇಂಗ್ಲಿಷ್, ಇಂಗ್ಲಿಷ್ ಟು ಕನ್ನಡ, ಕನ್ನಡ ಟು ಇಂಗ್ಲಿಷ್ ನೀವು ಟ್ರಾನ್ಸ್ಲೇಷನ್ ಮಾಡ್ಬೇಕಂತಂದ್ರೆ ಮೊದಲ ನಿಮ್ಗೆ ಗ್ರಾಮರ್ ಬರ್ಬೇಕು. ಇವೊಂದು ಯು ಡೋಂಟ್ ಹ್ಯಾವ್ ಅವೇರ್ ಆಫ್ ಗ್ರಾಮರ್, ದೆನ್ ಯು ಕಾಂಟ್ ಏಬಲ್ ಟು do translation. That's why today enough whatever we are here to be discuss here, whatever we are concluded here, it's enough today. ಓಕೆ, ಮುಂದಿನ ತರಗತಿಯಲ್ಲಿ ಎಲ್ಲರೂ ಮತ್ತೆ ಭೇಟಿಯಾಗೋಣ. ಎಲ್ಲ ನನ್ನ ಸ್ಪರ್ಧಾರ್ಥಿಗಳಿಗೆ, ಹವ್ಯಾಸವಾಚಿಕರು ಮತ್ತು ನನ್ನ ಎಲ್ಲ ವಿದ್ಯಾರ್ಥಿಗಳಿಗೆ ಈ ದಿನದ ಶುಭಾಶಯಗಳು. ಮತ್ತೊಮ್ಮೆ ಈ ದಿನದ ಶುಭಾಶಯಗಳು.